ನಾವು ಕಲ್ತಿರೋ ಇತಿಹಾಸ ಇದೆಯಲ್ಲ, ಅದು ಒಂದು ದೊಡ್ಡ ಸುಳ್ಳು. ನಮ್ಗೆ ಹೇಳಿರೋದು ಪ್ರಗತಿಯ ಕಥೆ ಅಂತ. ಆದ್ರೆ ಅದು ಅರ್ಧ ಸತ್ಯ ಅಷ್ಟೇ. ನಮ್ಮ ನೆನಪಿನಿಂದ ವ್ಯವಸ್ಥಿತವಾಗಿ ಅಳಿಸಿ ಹಾಕಲಾದ ಒಂದು ಜ್ಞಾನ ಇದೆ. ಇದು ಸುಮ್ಮನೆ ಹಳೆ ಕಥೆಯಲ್ಲ, ಇದು ನಮ್ಮೆಲ್ಲರ ಮನಸ್ಸಿನ ಆಪರೇಟಿಂಗ್ ಸಿಸ್ಟಮನ್ನೇ ಬದಲಾಯಿಸೋಕೆ ಮಾಡಿದ ಒಂದು ಪ್ರಯತ್ನದ ಕಥೆ. ಈ ಪ್ರಶ್ನೆಯನ್ನ ನೇರವಾಗಿ ಕೇಳೋಣ. 2500 ವರ್ಷಗಳಷ್ಟು ಹಳೆಯ ಒಂದು ಗ್ರಂಥ ಇವತ್ತಿನ ಅಡ್ವಾನ್ಸ್ಡ್ ಪ್ಲಾಸ್ಟಿಕ್ ಸರ್ಜರಿಯ ಟೆಕ್ನಿಕ್ಗಳನ್ನ, ಅದರಲ್ಲೂ ಮೂಗಿನ ಮರುಜೋಡಣೆಯಂಥ ಸೂಕ್ಷ್ಮವಾದ ಪ್ರೊಸೀಜರ್ನ ಹಂತ ಹಂತವಾಗಿ ವಿವರಿಸೋಕೆ ಸಾಧ್ಯನಾ? ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆ ತರ ಕೇಳಿಸ್ಬೋದು ಅಲ್ವಾ? ಆದ್ರೆ ಒಂದು ವೇಳೆ ಇದು ನಿಜವೇ ಆಗಿದ್ರೆ, ನಾವು ಇತಿಹಾಸದ ಬಗ್ಗೆ ಇಟ್ಕೊಂಡಿಯೋ ನಂಬಿಕೆನೇ ಬುಡಮೇಲಾಗತ್ತೆ. ಸುಶ್ರುತ ಸಂಹಿತೆ ಇದು ಆಯುರ್ವೇದದ ಒಂದು ಮೂಲ ಗ್ರಂಥ. ಇದರಲ್ಲಿ ರೈನೋಪ್ಲಾಸ್ಟಿ ಅಂದ್ರೆ ಮೂಗಿನ ಪುನರ್ರಚನೆ ಬಗ್ಗೆ ಸುಮ್ಮನೆ ಹೇಳಿಲ್ಲ. ಅದರ ಸಂಪೂರ್ಣ ಪ್ರಕ್ರಿಯೆ, ಅದಕ್ಕೆ ಬೇಕಾಗೋ ಉಪಕರಣಗಳು ಮತ್ತು ಸರ್ಜರಿ ಆದ್ಮೇಲೆ ತಗೋಬೇಕಾದ ಆರೈಕೆ ಬಗ್ಗೆ ಕೂಡ ನಿಖರವಾಗಿ ವಿವರಿಸಲಾಗಿದೆ. ಇದು ಕಾಕತಾಳೀಯ ಅಲ್ಲ, ಇದು ದಾಖಲಾಗಿರೋ ವಿಜ್ಞಾನ. ಹಾಗಿದ್ರೆ ನಾವು ಇವತ್ತು ಆವಿಷ್ಕಾರ ಅಂತ ಬೀಗುತ್ತಿರೋದು ನಿಜವಾಗ್ಲೂ ಕೇವಲ ಒಂದು ಮರುಶೋಧನೆನೇ? ಈ ವಿರೋಧಾಭಾಸ ಬರೀ ವೈದ್ಯಕೀಯ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಟೆಕ್ನಾಲಜಿ ಕಡೆ ಬರೋಣ. ನಮ್ಮ ಸ್ಮಾರ್ಟ್ಫೋನ್ಗಳು, ನಮ್ಮ ಕಂಪ್ಯೂಟರ್ಗಳು, ಈ ಇಡೀ ಡಿಜಿಟಲ್ ಜಗತ್ತು ನಿಂತಿರೋದೇ ಒಂದು ತಾರ್ಕಿಕ ಭಾಷೆಯ ಮೇಲೆ. ಆ ಭಾಷೆಯ ಮೂಲ ರಚನೆಯನ್ನ, ಮೊದಲ ಕಂಪ್ಯೂಟರ್ ಹೇಗಿರುತ್ತೆ ಅಂತ ಯಾರೂ ಊಹಿಸಕ್ಕೂ ಮುಂಚೆನೇ, ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಗಣಿತದ ಸೂತ್ರಗಳ ಮೂಲಕ ವಿವರಿಸಲಾಗಿತ್ತು ಅಂದ್ರೆ ನಂಬ್ತೀರಾ? ಪಾಣಿನಿಯ ಅಷ್ಟಾಧ್ಯಾಯಿ. ಇದನ್ನ ಬರೀ ಒಂದು ವ್ಯಾಕರಣ ಪುಸ್ತಕ ಅಂತ ತಿಳ್ಕೋಬೇಡಿ. ಇದೊಂದು ರೀತಿ ಅಲ್ಗೋರಿದಮ್. ಇದು ಸಂಸ್ಕೃತ ಭಾಷೆಯನ್ನ ಸುಮಾರು 4000 ಬೀಜಗಣಿತದಂತಹ ನಿಯಮಗಳಾಗಿ ಒಡೆಯುತ್ತೆ. ಇದರ ರಚನೆ ಎಷ್ಟೊಂದು ಪರ್ಫೆಕ್ಟ್ ಆಗಿದೆ ಅಂದ್ರೆ, ಇವತ್ತಿನ ಕಂಪ್ಯೂಟರ್ ಸೈಂಟಿಸ್ಟ್ಗಳು ಇದನ್ನ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮನ ತತ್ವಗಳಿಗೆ ಹೋಲಿಸ್ತಾರೆ. ಇದು ಭಾಷೆಯ ಕೋಡ್, ಮನುಷ್ಯನ ಬುದ್ಧಿಶಕ್ತಿಯ ಕೋಡ್. ಇದೆಲ್ಲವೂ ನಮ್ಮುಂದೆ 3 ಮೂಲಭೂತ ಪ್ರಶ್ನೆಗಳನ್ನ ತಂದು ನಿಲ್ಲಿಸುತ್ತೆ. 1. ಇಷ್ಟೊಂದು ಅಡ್ವಾನ್ಸ್ಡ್ ನಾಲೆಡ್ಜ್ ಆ ಪ್ರಾಚೀನ ಕಾಲದಲ್ಲಿ ಹೇಗೆ ಸಾಧ್ಯವಾಯಿತು? 2. ಇಡೀ ಇತಿಹಾಸವನ್ನೇ ಬದಲಿಸಬಲ್ಲ ಈ ವಿಷಯಗಳು ನಮ್ಮ ಶಾಲಾ ಪುಸ್ತಕಗಳಲ್ಲಿ ಯಾಕಿಲ್ಲ? ಮತ್ತು 3ನೇ, ಅತಿ ಮುಖ್ಯವಾದ ಪ್ರಶ್ನೆ, ನಮ್ಗೆ ಗೊತ್ತಿರೋ ವಿಷಯಗಳೇ ಇಷ್ಟೊಂದು ಶಾಕಿಂಗ್ ಆಗಿದ್ರೆ, ನಮ್ಗೆ ಗೊತ್ತೇ ಅನ್ನದ ಹಾಗೆ ನಾವು ಇನ್ನೇನೇನೋ ಮರ್ತಿದ್ದೀವಿ. ನೋಡಿ, ಈ ಜ್ಞಾನ ಸುಮ್ನೆ ಕಾಲನ ಹೊಡೆತಕ್ಕೆ ಸಿಕ್ಕಿ ಮಾಯವಾಗಿಲ್ಲ, ಅಥವಾ ನಮ್ಮ ನಿರ್ಲಕ್ಷ್ಯದಿಂದ ಕಳೆದು ಹೋಗಿಲ್ಲ. ಇದರ ಕೆಲವು ಭಾಗಗಳನ್ನ ನಮ್ಮ ಕಣ್ಮುಂದೇನೇ ನಮ್ಮಿಂದಲೇ ಕದಿಯೋ ಪ್ರಯತ್ನ ನಡೆಯಿತು. ಇದು ಬರೀ ಇಂಟೆಲೆಕ್ಚುವಲ್ ಕ್ಯೂರಿಯಾಸಿಟಿ ವಿಷಯ ಅಲ್ಲ, ಇದು ನಮ್ಮ ಪರಂಪರೆಯ ಅಸ್ತಿತ್ವಕ್ಕಾಗಿ ನಡೆದ ಒಂದು ಹೋರಾಟದ ಕಥೆ. ಅರಿಶಿಣದ ಉದಾಹರಣೆಯನ್ನೇ ತಗೊಳ್ಳಿ. ಸಾವಿರಾರು ವರ್ಷಗಳಿಂದ ಭಾರತದ ಪ್ರತಿಯೊಂದು ಅಡುಗೆ ಮನೆಯಲ್ಲೂ ಅರಿಶಿಣ ಗಾಯಕ್ಕೆ ಮದ್ದು. ಆದ್ರೆ 1995ರಲ್ಲಿ 2 ಅಮೆರಿಕನ್ ಸಂಶೋಧಕರು ಅರಿಶಿಣ ಗಾಯ ವಾಸಿ ಮಾಡುತ್ತೆ ಅಂತ ಕಂಡುಹಿಡಿದು ಅದಕ್ಕೆ US ಪೇಟೆಂಟ್ ತಗೊಂಡ್ರು. ಅಂದ್ರೆ ಅರ್ಥ ಏನ್ ಗೊತ್ತಾ? ಭಾರತೀಯರು ತಮ್ಮದೇ ಅರಿಶಿಣವನ್ನ ಔಷಧಿಯಾಗಿ ಬಳಸೋಕೆ ಅವರಿಗೆ ರಾಯಲ್ಟಿ ಕೊಡಬೇಕಾದ ಪರಿಸ್ಥಿತಿ. ಭಾರತದ CSIR ಸಂಸ್ಥೆ 2 ವರ್ಷಗಳ ಕಾಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾನೂನು ಹೋರಾಟ ಮಾಡಿ ನಮ್ಮ ಹಳೇ ಸಂಸ್ಕೃತ ಗ್ರಂಥಗಳ ಸಾಕ್ಷ್ಯ ಕೊಟ್ಟು ಆ ಪೇಟೆಂಟ್ ಅನ್ನ ರದ್ದುಗೊಳಿಸಿತು. ಇದು ಬರೀ ಅರಿಶಿಣದ ಕಥೆಯಲ್ಲ, ಇದೊಂದು ಜ್ಞಾನದ ಹಕ್ಕಿಗಾಗಿ ನಡೆದ ಯುದ್ಧ. ಈ ಜಗಳದ ಮೂಲ ಇರೋದೇ ಜ್ಞಾನವನ್ನ ನೋಡೋ 2 ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ. ಭಾರತೀಯ ಜ್ಞಾನ ಪರಂಪರೆಯನ್ನೋದು ಒಂದು ಸಾಮೂಹಿಕ ಆಸ್ತಿ. ಅದು ತಲೆಮಾರುಗಳಿಂದ ಗುರುಶಿಷ್ಯ ಪರಂಪರೆಯಲ್ಲಿ ಹರಿದು ಬಂದ ಸಮುದಾಯದ ಜ್ಞಾನ. ಆದ್ರೆ ಮಾಡರ್ನ್ ಪೇಟೆಂಟ್ ಸಿಸ್ಟಮ್ ಜ್ಞಾನವನ್ನ ವೈಯಕ್ತಿಕ ಆಸ್ತಿಯಾಗಿ ನೋಡುತ್ತೆ. ಅದಕ್ಕೆ ನವೀನತೆ ಬೇಕು, ಅಂದ್ರೆ ಹಿಂದೆಂದೂ ಇಲ್ಲದ ಹೊಸ ಆವಿಷ್ಕಾರ ಇರಬೇಕು. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿರೋ ಜ್ಞಾನವನ್ನ ಈ ಚೌಕಟ್ನಲ್ಲಿ ಹೇಗೆ ತಾನೇ ಅಳೆಯೋದು? ಹಾಗಿದ್ರೆ ಈ ಜ್ಞಾನ ನಮ್ಮಿಂದಲೇ ದೂರ ಆಗಿದ್ದು ಹೇಗೆ? ಅನಿಲ್ ಸಹಸ್ರಬುದಿ ಅವರು ಹೇಳೋ ಹಾಗೆ, ಬ್ರಿಟಿಷರಿಂದ ನಾವು ಬಳುವಳಿಯಾಗಿ ಪಡೆದ ಮೆಕಾಲೆ ಶಿಕ್ಷಣ ಪದ್ಧತಿ ಭಾರತೀಯರನ್ನ ತಮ್ಮದೇ ಜ್ಞಾನ ಪರಂಪರೆಯಿಂದ ಸಿಸ್ಟಮ್ಯಾಟಿಕ್ ಆಗಿ ದೂರ ಇಟ್ಟಿದೆ. ಇದು ಬರೀ ಸಿಲೆಬಸ್ ಬದಲಾವಣೆ ಆಗಿರಲಿಲ್ಲ, ಇದು ನಮ್ಮ ಯೋಚನಾ ಕ್ರಮವನ್ನೇ ಬದಲಿಸಿ ನಮ್ಮ ಗತಕಾಲದ ಬಗ್ಗೆ ಒಂದು ರೀತಿಯ ಕೀಳಿರಿಮೆ ಮೂಡಿಸೋಕೆ ಮಾಡಿದ ಒಂದು ಉದ್ದೇಶಪೂರ್ವಕ ಪ್ರಯತ್ನ. ಸರಿ, ಹಾಗಾದ್ರೆ ಅಷ್ಟಕ್ಕೂ ಏನಿದು ಜ್ಞಾನ ವ್ಯವಸ್ಥೆ? ಯಾಕೆ ಇದರ ಮೇಲೆ ಬೇರೆಯವ್ರ ಕಣ್ಬಿತ್ತು? ಅದು ಅಷ್ಟೊಂದು ಪವರ್ಫುಲ್ ಆಗಿದ್ರೆ ಅದು ಕೇವಲ ಕೆಲವು ಆಯುರ್ವೇದದ ಟಿಪ್ಸ್ ಅಥವಾ ಗಣಿತದ ಫಾರ್ಮ್ಯುಲಾಗಳಾ? ಅಥವಾ ನಾವು ಊಹಿಸೋದಕ್ಕಿಂತ ಏನಾದ್ರೂ ದೊಡ್ಡದು ಆಳವಾದದ್ದಿದೆಯಾ? ಯಾಕಂದ್ರೆ ಇದು ಬರೀ ಮಾಹಿತಿ ಅಥವಾ ಫ್ಯಾಕ್ಟ್ಗಳ ಲಿಸ್ಟ್ ಅಲ್ಲ, ಇದೊಂದು ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್.
ಹೇಗೆ ಒಂದು ಕಂಪ್ಯೂಟರ್ಗೆ ಅದರದೇ ಆದ ಆಪರೇಟಿಂಗ್ ಸಿಸ್ಟಮ್ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೋ ಹಾಗೆ ಈ ಜ್ಞಾನ ವ್ಯವಸ್ಥೆ ಈ ಬ್ರಹ್ಮಾಂಡವನ್ನ ಸಮಾಜವನ್ನ ಮತ್ತು ಮನುಷ್ಯನ ಅಸ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋಕಿರೋ ಒಂದು ಸಮಗ್ರ ಬ್ಲೂಪ್ರಿಂಟ್. ಈಗ ಸ್ಕ್ರೀನ್ ಮೇಲೆ ಬರ್ತಿರೋ ಈ ಚಿತ್ರವನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಇದು ಭಾರತೀಯ ಜ್ಞಾನ ವ್ಯವಸ್ಥೆಯ ಅಂದ್ರೆ IKSನ ಒಂದು ಮ್ಯಾಪ್. ನೋಡಿ, ಇದರ ಕೇಂದ್ರದಲ್ಲಿ ವೇದಗಳು ಮತ್ತು ಉಪನಿಷತ್ತುಗಳಂತಹ ಮೂಲ ತತ್ವಗಳಿವೆ. ಅದರಿಂದ ವಿಜ್ಞಾನ, ಕಲೆ, ತತ್ವಶಾಸ್ತ್ರ, ರಾಜನೀತಿಯಂತಹ ಎಷ್ಟೊಂದು ಶಾಖೆಗಳು ಹುಟ್ಕೊಂಡಿವೆ ಅಂತ ಇದು ತೋರಿಸುತ್ತೆ. ಇಲ್ಲಿ ಯಾವ ವಿಷಯವೂ ಸಪರೇಟ್ ಅಲ್ಲ, ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇದೊಂದು ದೊಡ್ಡ ಜ್ಞಾನದ ಮರ ಇದ್ದ ಹಾಗೆ. ಈ ಜ್ಞಾನದ ಮರದ ಬೇರು ಶ್ರುತಿ. ಶ್ರುತಿ ಅಂದ್ರೆ ಕೇಳಲ್ಪಟ್ಟಿದ್ದು. ಇದು ಮನುಷ್ಯನ ಬುದ್ಧಿಯಿಂದ ರಚನೆಯಾದ ಜ್ಞಾನ ಅಲ್ಲ, ಬದಲಿಗೆ ಮಹಾನ್ ಋಷಿ ಮುನಿಗಳು ತಮ್ಮ ತಪಸ್ಸಿನ ಮೂಲಕ ಗ್ರಹಿಸಿದ ದೈವಿಕ ಜ್ಞಾನ ಅಂತ ನಂಬಲಾಗಿದೆ. ವೇದಗಳು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದು ಈ ಇಡೀ ಸಿಸ್ಟಮ್ನ ಅಡಿಪಾಯ. ಅಡಿಪಾಯದ ಮೇಲೆ ಬರೋದು ದರ್ಶನ. ದರ್ಶನ ಅಂದ್ರೆ ನೋಡುವ ರೀತಿ ಅಥವಾ ದೃಷ್ಟಿಕೋನ. ರಿಯಾಲಿಟಿ, ಕಾನ್ಷಿಯಸ್ನೆಸ್ ಮತ್ತು ಅಸ್ತಿತ್ವದಂತಹ ಮೂಲಭೂತ ಪ್ರಶ್ನೆಗಳನ್ನ ವಿಶ್ಲೇಷಿಸೋ 6 ಮುಖ್ಯವಾದ ಫಿಲಾಸಾಫಿಕಲ್ ಸ್ಕೂಲ್ಗಳು ಇವು. ಇವು ಬರೀ ಫಿಲಾಸಫಿ ಅಲ್ಲ, ಇವು ಜಗತ್ತಿನ ನೋಡೋಕೆ ಇರೋ ಬೇರೆ ಬೇರೆ ಕನ್ನಡಕಗಳು ಇದ್ದಾಗೆ. ಉಳಿದ ಎಲ್ಲಾ ಜ್ಞಾನವನ್ನ ಈ ದರ್ಶನಗಳ ಮೂಲಕವೇ ಅರ್ಥ ಮಾಡಿಕೊಳ್ಳಲಾಗುತ್ತಿತ್ತು. ಈಗ ಆ ಮರದು ಒಂದು ಕೊಂಬೆ ಕಡೆ ಹೋಗೋಣ ಬನ್ನಿ. ಗಣಿತ. ಪೈಥಾಗೊರಸ್ ತನ್ನ ಪ್ರಮೇಯವನ್ನ ಜಗತ್ತಿಗೆ ಹೇಳೋಕು 100 ವರ್ಷಗಳ ಮೊದಲು ಭಾರತದ ಶುಲ್ಬ ಸೂತ್ರಗಳು ಯಜ್ಞಕುಂಡಗಳನ್ನ ಕಟ್ಟೋಕೆ ಬೇಕಾದ ನಿಖರವಾದ ಜ್ಯಾಮಿತಿಯ ತತ್ವಗಳನ್ನ ವಿವರಿಸಿದ್ವು. ಇಲ್ಲಿ ಗಣಿತ ಅನ್ನೋದು ಬರೀ ನಂಬರ್ಗಳ ಆಟ ಆಗಿರ್ಲಿಲ್ಲ. ಅದು ಧಾರ್ಮಿಕ ಆಚರಣೆ, ವಾಸ್ತುಶಿಲ್ಪ ಮತ್ತು ಖಗೋಳಶಾಸ್ತ್ರವನ್ನ ಬೆಸೆಯೋ ಒಂದು ಪವಿತ್ರ ಸಾಧನವಾಗಿತ್ತು. ಸರಿ, ಈಗ ನಾವು ಈ ಇಡೀ ವಿಶ್ಲೇಷಣೆಯ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಈ ಜ್ಞಾನ ವ್ಯವಸ್ಥೆಯ ಅಸಲಿ ಸೀಕ್ರೆಟ್ ಮತ್ತು ಶಕ್ತಿ ಇರೋದು ಅದರ ಒಂದೊಂದು ಕೊಂಬೆಗಳಲ್ಲ, ಬದಲಿಗೆ ಆ ಎಲ್ಲಾ ಕೊಂಬೆಗಳ ನಡುವೆ ಇರೋ ಆ ಕಾಣದ ಆದ್ರೆ ಅತ್ಯಂತ ಬಲವಾದ ಕನೆಕ್ಷನ್ಗಳಲ್ಲಿ. ನೆನ್ಪಿದ್ಯಾ? ಪಾಣಿನಿಯ ವ್ಯಾಕರಣ ಅದೊಂದು ಭಾಷಾಶಾಸ್ತ್ರದ ಪುಸ್ತಕ ಅಷ್ಟೇ ಅಲ್ಲ, ಅದರ ಲಾಜಿಕ್ ಇದೆಯಲ್ಲ, ಅದೇ ಲಾಜಿಕ್ ಮೇಲೆ ಇವತ್ತಿನ ಕಂಪ್ಯೂಟರ್ ಪ್ರೋಗ್ರಾಂಗಳು ನಡೀತವೆ. ಭಾಷೆ ಮತ್ತು ಕಂಪ್ಯೂಟರ್ ಹೇಗೆ ಸಾಧ್ಯ ಈ ಕನೆಕ್ಷನ್? ಯೋಚನೆ ಮಾಡಿ. ಇಲ್ಲಂದ್ರೆ ವುಡ್ಜುಕ್ಕಿನ ಕಥೆ ಕೇಳಿದೀರಾ? ಪ್ರಾಚೀನ ಭಾರತದಲ್ಲಿ ತಯಾರಾಗ್ತಿದ್ದ ಈ ಸ್ಟೀಲ್ ಯುರೋಪ್ನಲ್ಲೆಲ್ಲ ಡಮಾಸ್ಕಸ್ ಸ್ಟೀಲ್ ಅಂತ ಫೇಮಸ್ ಆಗಿತ್ತು. ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಹರಿತವಾದ ಮತ್ತು ಬಲಿಷ್ಠವಾದ ಕತ್ತಿಗಳನ್ನ ಇದರಿಂದ ಮಾಡ್ತಿದ್ರು. ಇದು ಬರೀ ಮೆಟಲರ್ಜಿಯ ಸಾಧನೆ ಅಲ್ಲ, ಇದು ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಗ್ಲೋಬಲ್ ಹಿಸ್ಟ್ರಿಯನ್ನೇ ಪ್ರಭಾವಿಸಿದ ಒಂದು ಟೆಕ್ನಾಲಜಿ. ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿತ್ತು. ಗಣಿತ ಇಲ್ದೆ ಖಗೋಳಶಾಸ್ತ್ರ ಇರಲಿಲ್ಲ. ಖಗೋಳಶಾಸ್ತ್ರದ ಜ್ಞಾನ ಇಲ್ದೆ ವಾಸ್ತುಶಿಲ್ಪ ಮತ್ತು ನಗರ ಯೋಜನೆಗಳು ರೂಪುಗೊಳ್ತಿರ್ಲಿಲ್ಲ. ಭಾಷೆಯ ಅಧ್ಯಯನ ಪ್ರಜ್ಞೆಯ ಸ್ವರೂಪವನ್ನ ಅರಿಯೋ ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ಲೋಹಶಾಸ್ತ್ರ ಬರೀ ಆಯುಧಗಳಿಗೆ ಸೀಮಿತವಾಗಿರ್ಲಿಲ್ಲ, ಅದನ್ನ ಔಷಧಿ ತಯಾರಿಕೆಗೂ ಬಳಸ್ತಿದ್ರು. ಜ್ಞಾನವನ್ನ ಬೇರೆ ಬೇರೆ ಬಾಕ್ಸ್ಗಳಲ್ಲಿ ಹಾಕಿಟ್ಟಿರ್ಲಿಲ್ಲ. ಸೊ ಫೈನಲ್ ಆಗಿ ನಮಗೆ ಅರ್ಥ ಆಗೋದು ಇಷ್ಟೇ. ಭಾರತೀಯ ಜ್ಞಾನ ವ್ಯವಸ್ಥೆ ಅಂದ್ರೆ ಅದು ಬೇರೆ ಬೇರೆ ಸಬ್ಜೆಕ್ಟ್ಗಳ ಒಂದು ಕಲೆಕ್ಷನ್ ಆಗಿರ್ಲಿಲ್ಲ, ಅದು ಈ ಇಡೀ ವಿಶ್ವವನ್ನ ಮತ್ತೆ ಅದರಲ್ಲಿ ನಮ್ಮ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋಕಿದ್ದ ಒಂದು ಕಂಪ್ಲೀಟ್ ಸುಸಂಬದ್ಧವಾದ ಬ್ಲೂಪ್ರಿಂಟ್. ವಿಜ್ಞಾನ, ಕಲೆ, ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆ ಎಲ್ಲವೂ ಒಂದೇ ಸತ್ಯವನ್ನ ಹುಡುಕೋ ಬೇರೆ ಬೇರೆ ದಾರಿಗಳಾಗಿದ್ವು ಅಷ್ಟೇ. ಈ ಬ್ಲೂಪ್ರಿಂಟ್ ಇದೆಯಲ್ಲ, ಇದು ಮ್ಯೂಸಿಯಂನಲ್ಲಿ ಇಡೋ ಹಳೆ ಕಾಲದ ವಸ್ತುವಲ್ಲ. ಇದು ನಾವು ಜಗತ್ತನ್ನ ನೋಡೋ ದೃಷ್ಟಿಯನ್ನೇ ಚೇಂಜ್ ಮಾಡಬಲ್ಲ ಒಂದು ಪವರ್ಫುಲ್ ಲೆನ್ಸ್. ಇದು ಬರೀ ಭೂತಕಾಲದ ಬಗ್ಗೆ ಹೆಮ್ಮೆ ಪಡೋಕಲ್ಲ, ಇವತ್ತಿನ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನ ಕಂಡಿಡಿಯೋಕೆ ಮತ್ತು ಭವಿಷ್ಯವನ್ನ ಹೊಸ ರೀತಿಯಲ್ಲಿ ಕಟ್ಟೋಕೆ ಇರೋ ಒಂದು ಸಾಧನ. ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ಮಾತಿದೆ, ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮನಾದ ಪವಿತ್ರವಾದದ್ದು ಬೇರೆ ಯಾವುದೂ ಇಲ್ಲ. ಈ ಕಳೆದುಹೋದ ಜ್ಞಾನವನ್ನ ಮತ್ತೆ ಪಡೆಯೋ ಪ್ರಯತ್ನವೇ ಒಂದು ತೀರ್ಥಯಾತ್ರೆ ಇದ್ದ ಹಾಗೆ. ಈ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದು ಅಂದ್ರ ಇವತ್ತಿನ ಮಾಡರ್ನ್ ಜಗತ್ತನ್ನ ಬಿಟ್ಟು ಹಿಂದೆ ಹೋಗೋದು ಅಂತ ಖಂಡಿತ ಅಲ್ಲ. ಇದರ ನಿಜವಾದ ಅರ್ಥ ನಮ್ಮದೇ ಮನಸ್ಸಿನ, ನಮ್ಮದೇ ಯೋಚನಾಕ್ರಮದ ಒಂದು ಕಳೆದುಹೋದ ಭಾಗವನ್ನ ಮತ್ತೆ ರಿಕವರ್ ಮಾಡ್ಕೊಂಡು ಇವತ್ತಿನ ಜ್ಞಾನದ ಜೊತೆ ಅದನ್ನು ಜೋಡಿಸಿ ನಮ್ಮನ್ನ ನಾವು ಇನ್ನಷ್ಟು ಕಂಪ್ಲೀಟ್ ಮಾಡ್ಕೊಳ್ಳೋದು. ಕೊನೆಗೆ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ಬೇಕು. ನಮಗೆ ಮರ್ತೋಗಿದೆ ಅಂತ ಈಗ ಗೊತ್ತಾಗಿರೋ ಜ್ಞಾನವೇ ಇಷ್ಟೊಂದು ವಿಸ್ಮಯಕಾರಿಯಾಗಿದೆ. ಹಾಗಾದ್ರೆ ನಮ್ಗೆ ಕಳೆದು ಹೋಗಿದೆ ಅನ್ನೋ ಅರಿವು ಕೂಡ ಇಲ್ಲದಂತೆ
ನಮ್ಮ ನೆನಪಿನಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಲ್ಪಟ್ಟಿರೋ ಜ್ಞಾನ ಇನ್ನೆಷ್ಟಿದೆಯೋ? ಆ ಮೌನದಲ್ಲಿ ಅಡಗಿರೋ ಸತ್ಯಗಳನ್ನ ಹುಡುಕೋದು ನಮ್ಮೆಲ್ಲರ ಮುಂದಿರೋ ದೊಡ್ಡ ಪಯಣ.